ನಾವು ಒಂದು ಗ್ರಾಮದಲ್ಲಿ ಅದು ತಾಟೇಗಲ್ ಗ್ರಾಮದಲ್ಲಿ ಒಂದು ಮನೆಗಳ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಕೂಡ ಆರಂಭದ ಹಂತದಲ್ಲಿ ಕೆಲವು ಅನುಮಾನಾಸ್ಪದ ವಿಷಯಗಳಿತ್ತು. ಅದರ ಬಗ್ಗೆ ಎಲ್ಲ ವಿನಂತಿ ಮಲ್ಲಿಕಾರ್ಜುನ್ ಕಟ್ಟಿ ಪತ್ತಾಬದ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಆ ಪ್ರಕರಣವನ್ನು ಭೇದಿಸುವ ವಿಶೇಷವಾಗಿತ್ತು. ಇದರಲ್ಲಿ ಪ್ರಕರಣದ ಪತ್ತೆ ಬೆನ್ನತ್ತಿದಾಗ ತಿಳಿದು ಬಂದಿರುವುದೇನೆಂದರೆ ಆ ಮನೆಯಲ್ಲಿ ಮೈನರ್ ಗರ್ಲ್ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಈ ಪ್ರಕರಣ ಮಾಡಿರುತ್ತದೆ. ಬೇಸಿಕಲಿ ಅವರ ಸ್ನೇಹಿತರಿನಲ್ಲಿ ಈ ಕೃತ್ಯ ಮಾಡಿರುವಂಥದ್ದು ಮತ್ತು ಅದರಲ್ಲಿ ಆ ಮೈನರ್ ಆಗಿರುವಂಥ ಪೋಕ್ಸೋ ಪ್ರಕರಣಗಳು ಕೂಡ ಸ್ಟೇಷನಲ್ಲಿ ದಾಖಲಾಗಿದೆ ಮತ್ತು ಆರೋಪಿಯನ್ನು ಕೂಡ ಬಂಧನವಾಗಿದೆ. ಅವರು ಈ ಎರಡೂ ಪ್ರಕರಣಗಳಲ್ಲಿ ಕೂಡ ಆರೋಪಿದ್ದಾರೆ. ಒಂದು ಪೋಕ್ಸೋ ಮತ್ತು ಇನ್ನೊಂದು ಮನೆಗಳ ಪ್ರಕರಣ. ಈ ಪ್ರಕರಣದಲ್ಲಿ ಕೂಡ ಏನು ಮನೆಗಳ ಕಂಪ್ಲೀಟ್ ಇಂಟ್ಯಾಕ್ಟ್ ಚಿನ್ನ ಇರ್ಬೋದು ಮತ್ತು ಬೆಳ್ಳಿ ಆಭರಣಗಳು ಎಲ್ಲವನ್ನು ವಶಪಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಒಟ್ಟು ಇವರು ಬಂಧನದಿಂದ ಅಂದಾಜು 3,22,000 ಚಿನ್ನಾಭರಣ, 33 ಗ್ರಾಮ್ ಗೋಲ್ಡ್ ಮತ್ತು 250 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ಗಳನ್ನು ವಶಪಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಎಂಟೈರ್ ತಂಡಕ್ಕೆ ನಾವು ಪ್ರಶಂಸನಾ ಪತ್ರಗಳನ್ನು ಯಾರು ಒಂದು ಪೋಕ್ಸೋ ಇನ್ನೊಂದು ಮನೆಗಳು ಎರಡೇ ಮತ್ತು 170 ಇರೋದು ಬೇರೆ ಪ್ರಕರಣ. ಇನ್ನೊಂದು ಪ್ರಶ್ನೆ ನೋಡಿ, ಎರಡು ಪ್ರೆಸ್ ನೋಟ್ ಇದೆ. ಅದರಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತದೆ. ಒಂದು ದರೋಡೆ ಪ್ರಕರಣದಲ್ಲಿ ಆರೋಪಿಗಳು ಎರಡು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಕ್ರೈಮ್ ನಂಬರ್ 70, ಇನ್ನೊಂದು 117. ಇನ್ನೊಂದು ಈ ಮನೆಗಳ ಪ್ರಕರಣದಲ್ಲಿರೋದು ಎರಡು, ಅಪಹರಣ ಮತ್ತು ಪೋಕ್ಸೋ. ಇನ್ನೊಂದು ಮನೆಗಳ ಬೇರೆ ಯಾವುದೋ ಪ್ರಕರಣ ಸರ್ಕಾರಿ ನೌಕರಿ ತಯಾರಿ ಕಲಬುರಗಿ ಸಿಟಿಯಲ್ಲಿ ಇರ್ತೀರಾ, ಎಲ್ಲಿ ಏನು ಮಾಡ್ತೀವಿ? ಆರೋಪಿ ಸರ್ಕಾರಿ ನೌಕರಿ ತಯಾರಿ ಇರ್ತೀರೋ ಅಂತ. ಅದೇ ಬೇಸಿಕಲಿ ಅದೇ ತಾಟೆಗೂರಲ್ಲಿ ಇರ್ತಾರೆ. ಅವರೊಂದು ತೋಟ ಇದೆ, ಆ ತೋಟದ ಸುತ್ತದಲ್ಲೇ ವಾಸ ಮಾಡ್ತಾ ಇರ್ತಾರೆ. ಆಮೇಲೆ ಈ ಘಟನೆ ಆದ ನಂತರ ಕೆಲವು ಸಸ್ಪಿಷಿಯಸ್ ಮೂವ್ಮೆಂಟ್ಸ್ಗಳು ಅವ್ರು ಅರ್ಜೆಂಟ್ ಆಗಿರೋದು ಗಮನಿಸಿದ್ದಾರೆ ಮತ್ತು ಸ್ಥಳೀಯವಾಗಿ ಕೆಲವು ಮಾಹಿತಿ ಕಲೆ ಆಗಿದ್ದಾರೆ. ಮತ್ತು ಇವರೇನು ಡಿಸ್ಪೋಸ್ ಮಾಡಿದ್ದಾರೆ ಕೆಲವು ಆಭರಣಗಳನ್ನು ಡಿಸ್ಪೋಸ್ ಮಾಡಲಿಕ್ಕೆ ಅದನ್ನು ತಯಾರಿ ಮಾಡಿದ್ದಾರೆ. ಇವಾಗ ನಾವು ನೋಡಿದ್ರೆ ತಾಳಿ ಚೈನನ್ನ ಎಲ್ಲ ಪಾಲಿಶ್ ಮಾಡಿ ಅದನ್ನು ಮಾರಾಟ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡು. ಸೊ ಹಾಗಾಗಿ ನಮಗೆ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟ್ ಆರೋಗ್ಯನ ಬಂಧಿಸುವ ಯಶಸ್ವಿಯಾಗಿದೆ ಮತ್ತು ಅವನಿಗೇನು ಸರ್ಕಾರ ಮಾಡಿದ್ರು ಇನ್ನೊಬ್ಬ ಅವನನ್ನು ಕೂಡ ಬಂಧಿಸುತ್ತೆ. ಯಾವುದೋ ಬಂಗಾರ ಮಾರಲಿಕ್ಕೆ ತಯಾರಿ ಮಾಡ್ಕೊಂಡು ಸಾಯಂಕಾಲ ಒಬ್ಬೊಬ್ಬರನ್ನ ಬೇಗನೆ ಬಿಟ್ಟಾರೆ, ಮೆರವಣಿಗೆ ಮಾಡಿ ಕರ್ಕೊಂಡು ಹೋದ್ರು ಎಲ್ಲಿ ಅಂತ ಯಾವುದೇ ಇದ್ದರೆ ದಯವಿಟ್ಟು ತಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಲ್ಲ ಅಂತಂದ್ರೆ 112 ಕರೆ ಮಾಡಿ. ಈಗ ಕೆಲವು ಬರ್ತಾ ಇರುವಂಥ ಮಾಹಿತಿ ಇದೆ, ಇಲ್ಲ ಅಂತ ಹೇಳಲ್ಲ. ಯಾರು ಈ ಮಿಸ್ಕ್ರೀನ್ಸ್ಗಳಿದ್ದಾರೆ, ಈ ಪಬ್ಲಿಕ್ ಪ್ಲೇಸಸ್ ಇರ್ಬೋದು, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇರ್ಬೋದು, ಗಾರ್ಡನ್ ಇರ್ಬೋದು, ಈವನ್ ಬರಿಯಲ್ ಗ್ರೌಂಡ್ ಸ್ಮಶಾನಗಳಿರ್ಬೋದು, ಅಲ್ಲಿ ಈ ರೀತಿ ಕುಡಿಯುವಂಥದ್ದು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್, ಗಾಂಜಾ ಸೇವನೆ ಮಾಡೋದು ಅಂತ ಯಾವುದೇ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಬಂದು ಈ ಕೆಲವು ಕಡೆ ನಾವು ಈ ಸ್ಮಶಾನದಲ್ಲಿ ಗ್ಯಾಮ್ಲಿಂಗ್ ಆಡ್ತಾ ಇದ್ದೀವಿ, ಅಲ್ಲಿ ಕೂಡ ನಾವು ರೈಡ್ ಮಾಡಿ ಕೇಸ್ ಮಾಡಿಸಿ ಅದನ್ನು ಈಗ ಟೋಟಲ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮುಕ್ತ ಮಾಡ್ತೀವಿ. ಈಗೇನಾಗುತ್ತೆ, ಈ ಅಪರಾಧಿಗಳು ಕೆಲವು ಕಡೆ ಲೊಕೇಶನ್ಗಳು ಚೇಂಜ್ ಮಾಡ್ತಿರ್ತಾರೆ. ಸೊ ನಾವು ಅದರ ಬಗ್ಗೆ ನಿಗಾ ಇಟ್ಟಿದ್ದೀವಿ. ತಮಗೂ ಏನಾದರೂ ಮಾಹಿತಿ ಬಂತು ಮಾಧ್ಯಮದಲ್ಲಿರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು, 112ಗೆ ದಯವಿಟ್ಟು ಕಾಲ್ ಮಾಡಿ. 100% ಕೇಳ್ತೀವಿ, ಗ್ಯಾರಂಟಿ. ಒಂದೇ ಊರು ಎರಡು ಒಂದೇ ರಾತ್ರಿ ಕಬ್ಬಾಬಲ್ಲಿ ಒಂದೇ ಊರಲ್ಲಿ ಯೂನಿವರ್ಸಿಟಿ ಒಂದೇ ಊರಲ್ಲಿ ಎರಡಾಗಿದೆ. ಅಂದರೆ ಸರಣಿ ಕಳೆದ ನಾಟಕ ಒಂದೇ ರಾತ್ರಿ ಒಂದೇ ಊರಲ್ಲಿ ತಾಂಡ ಮತ್ತು ಊರಲ್ಲಿ
ಈಗ ಏನಿದು ಮಳೆಗಾಲ ಸೀಸನ್ ಇದೆ, ಯೂಶಲಿ ನಮ್ಮ ಅಪರಾಧಗಳ ಟ್ರೆಂಡ್ಸ್ ನೋಡಿದಾಗ ಈ ಟೈಮಲ್ಲಿ ಕೆಲವು ಈ HPT ಮನೆಗಾಲದ ಪ್ರಕರಣಗಳ ಒಂದು ಇನ್ಸಿಡೆನ್ಸಸ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಗಸ್ತನ್ನು ಕೂಡ ಹೆಚ್ಚಿನದಾಗಿ ಮಾಡಿದ್ದೀವಿ. ಈಗ ನಾವು ನೋಡ್ಬೋದು ಕೆಲವು ಸಲ ನಾವು ಎಲ್ಲೇ ಇನ್ಸಿಡೆಂಟ್ಸ್ ಆಗುತ್ತೆ ಅಲ್ಲಿ ನಾವು ನಮ್ಮ ಕಂಟ್ರೋಲಿಂಗ್ ಇನ್ಕ್ರೀಸ್ ಮಾಡ್ತೀವಿ, ಅಲ್ಲಿ ಅಪರಾಧಗಳು ಕಡಿಮೆ ಆಗ್ತದೆ. ಎಲ್ಲಿ ಪೊಲೀಸ್ ಪ್ರೆಸೆನ್ಸ್ ಸ್ವಲ್ಪ ನಿರಾಳ ಇರುತ್ತೆ ಅಲ್ಲಿ ಅದರ ಅಫೆನ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ತೀವಿ ಲೊಕೇಶನ್, ಬಟ್ ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸ್ಕೂಲ್ದು ಸಾಕಷ್ಟು ಬಾರಿ ಸ್ಕೂಲ್ದವ್ರಿಗಲ್ಲಿ ಆಟೋದವ್ರಿಗೆ ಹೇಳಿದ್ರು, ಮತ್ತೆ ಓವರ್ಲೋಡ್ ತುಂಬಿಕೊಂಡು ನೋಡೋದು ಸರ್ ಮಕ್ಕಳಿಗೆ. ಸರ್ ಇಂಗ್ಲೀಷ್ ಈಗ ಸ್ಕೂಲ್ ವ್ಯಾನು ಮತ್ತು ತಮ್ಮದೇನು ಆಟೋ ಈಗ ತಮ್ಗೆ ಕೊಟ್ಟಿದ್ದೀರ ಅದು ಡ್ರೈವ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಅವ್ರು ಯಾಕೆ ನೆಗ್ಲೆಕ್ಟ್ ಆಗಿ ಮಾಡ್ತಿದ್ರು ಯಾರು ಮತ್ತೆ ಓವರ್ಲೋಡ್ ತುಂಬಿಕೊಂಡು ಹೋಗ್ತಾರೆ ಮಕ್ಕಳಿಗೆ. ಈಗ ಅದನ್ನು ಡ್ರೈವ್ ಅಂತೂ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಇರುವಂಥ ಅಧಿಕಾರದ ಪ್ರಕಾರ ಫೈನ್ ಹಾಕುವಂಥದ್ದು ಮತ್ತು RTO ಅವರಿಗೆ ಜಂಟಿ ಕಾರ್ಯಾಚರಣೆ ಮಾಡಿ ಕೆಲವು ವೆಹಿಕಲ್ಗಳನ್ನು ಸೀಸ್ ಮಾಡಲು ಮಾಡಿದ್ದಾರೆ. ಲಾಸ್ಟ್ 2 days ಬ್ಯಾಕ್ ಈ ಶಾಲಾ ವಾಹನಗಳಲ್ಲಿ ಇರುವ ಡ್ರೈವರ್ಸ್ಗಳು ಡ್ರಂಕ್ ಆ್ಯಂಡ್ ಡ್ರೈವಿಂಗು ಟೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಅನ್ಫಾರ್ಚುನೇಟ್ಲಿ 2 ಡ್ರೈವರ್ಸ್ ಪಾಸಿಟಿವ್ ಬಂದಿದೆ, ಅದನ್ನು ಕೂಡ ತಮಗೆ ತಿಳಿಸಿದ್ದೀವಿ. ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿಯೂ ನಾವು ಹೋಗಿ ಅವೇರ್ನೆಸ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ, ಅದನ್ನು ಕೂಡ ನಾವು ಫಾಲೋ ಮಾಡ್ತೀವಿ.